ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ವಿಠ್ಠಲ್ ಮಂದಿರ ಸಭಾಭವನದಲ್ಲಿ ನಡೆದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ತಾಲೂಕು ಘಟಕ ತಾಳಿಕೋಟೆ ವತಿಯಿಂದ ಪತ್ರಿಕಾ ದಿನಾಚರಣೆ ನೆರವೇರಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಚಾಲನೆಯನ್ನು ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಗೈದಂಥ ಸಾಧಕರಿಗೆ ಸನ್ಮಾನ ಹಾಗೂ PUC SSLCಯಲ್ಲಿ ಹೆಚ್ಚು ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ, ಉತ್ತಮ ಸೇವೆಯನ್ನು ಸಲ್ಲಿಸಿದ ವೈದ್ಯರಿಗೆ, ಶಿಕ್ಷಕರಿಗೆ, ವಕೀಲರಿಗೆ, ಸಮಾಜ ಸೇವಕರಿಗೆ, ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದರು. ಪತ್ರಕರ್ತ ನಿಜ ಜೀವನದಲ್ಲಿ ಏನೆಲ್ಲ ಕಷ್ಟ ದುಃಖಗಳು ಇವೆ, ಪತ್ರಿಕೋದ್ಯಮ ಹೇಗೆ ಇರಬೇಕು, ನಾವು ಜೀವನದಲ್ಲಿ ಏನೇ ತೊಂದರೆಗಳನ್ನು ಅನುಭವಿಸಿ ವೃತ್ತಿಯಲ್ಲಿ ಇದ್ದೀವಿ ಎನ್ನುವುದರ ಕುರಿತು ಮಂಜುನಾಥ್ ಕುಂದರಗಿ ಅವರು ಮಾತನಾಡಿದರು. ನಂತರ ಮಂಜುನಾಥ್ ಜುಮನಗೊಂಡ್ ಮಾತನಾಡಿದರು. ನಂತರ ಹಿರಿಯೂರು ಪೂಜ್ಯರು ಆಶೀರ್ವಚನವನ್ನು ನೀಡಿದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ಇದು ನೂರಾರು ಜನರಿಗೆ, ಸಾಧಕರಿಗೆ, ವೈದ್ಯರಿಗೆ, ವಕೀಲರಿಗೆ, ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಸಾಹಿತಿಗಳಿಗೆ ಇದು ಸನ್ಮಾನ ಮಾಡಿರುವಂತಹ ಕಾರ್ಯಕ್ರಮ ನೋಡಿ ನನಗಂತೂ ಇಷ್ಟು ಸಂತೋಷ, ಖುಷಿ ಆಗಿರಲ್ಲ. ಜಿಂಗಾಡೆ ಸರ್ ಅವರು ಪ್ರಾಸ್ತಾವಿಕವಾಗಿ ಹೆಂಗೆ ಪ್ರಾರಂಭ ಅವರು ಪರಿಚಯ ಹೇಳಿರಲ್ಲ, ಅವರಂಗ ಧ್ವನಿ ತೊಗೊಂಡು ಮಾತಾಡ್ಬೇಕು ಖರೆ, ಆದ್ರೆ ಏನ್ ಮಾಡೋದು ಗಾಂಡ್ಕೊಣಿ ಸ್ವಾಮಿಗಳ ಕೆಲಸ ಎಲ್ಲಿ ನೀರು ಕುಡಿಯಿಲ್ಲ, ಏನಿಲ್ಲ ಪರಿಸ್ಥಿತಿ. ಆದರೂ ಬಹಳ ಖುಷಿ, ಎಷ್ಟು ಖುಷಿ, ಎಷ್ಟು ಸಂತೋಷ ಆಗಿದೆ ನಮಗಂತಂದ್ರೆ ಈ ಎಲ್ಲ ಕಾರ್ಯಕ್ರಮ ನೋಡಿ 16 ಹಂಡೆ ಹಾಲು ಕುಡಿದಷ್ಟು ಇರೋ ಶ್ರೀಗಳಿಗೆ ಬಹಳ ಖುಷಿ ಆಗಿದೆ. ಅಷ್ಟು ಆನಂದವನ್ನು ತಂದು ಕೇವಲ ಪತ್ರಿಕಾ ದಿನಾಚರಣೆಯ ನಿಮಿತ್ತವಾಗಿ ಇದು ಈಗ ಈ ರೀತಿಯೊಳಗೆ ಅದ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬಹಳಷ್ಟು ಬೆಳವಣಿಗೆ ಅಂತ ಅದ್ಭುತವಾದ ಬೆಳವಣಿಗೆಯನ್ನು ತಾಳ್ತದ ಅನ್ನೋ ಆಶಾದಾಯಕ ಭಾವ ನಮಗೋದ, ಆ ವಿಶ್ವಾಸ ನಿಮ್ಮಲ್ಲಿ ನಾವು. ಯಾಕಂದ್ರೆ ಸಮಾಜದೊಳಗೆ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ನಾವು ಬಯಲಿಗೆಳ್ತಾ ಇದೀವಿ ಅಂತಂದ್ರೆ ಇವೆಲ್ಲವನ್ನು ನಾವು ಅನುಭವಿಸಲೇಬೇಕು. ನಮ್ಮ ಜೊತೆಗಿದ್ದವರು ನಮ್ಮ ತಪ್ಪು ದಾರಿಯನ್ನು ಹೇಳಿದ್ದಾರೆ, ನಮ್ಮ ಮೇಲೆ ಇನ್ನೊಂದು ಸಲದ ಆರೋಪಗಳನ್ನು ಕೂಡ ಮಾಡ್ತಾರೆ. ಇವೆಲ್ಲ ಸಮಾಜದಲ್ಲಿ ಇರ್ತಕ್ಕಂಥವ್ರು. ನಾವು MLA ನನಗೆ ಒಂದು ಫೋನ್ ಮಾಡಿ ಧಮಕಿ ಹಾಕಿದ್ರು, ಕೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಿ ಸರ್ ಅಂತ, ನಿಮ್ಮ ತಂದೆ ತಾಯಿ ಶಿಕ್ಷಕರಿದ್ದಾರೆ ಸರ್. ಶಿಕ್ಷಕರು ಇರ್ಬೋದು ಸರ್, ಅವರು ಈಗ ನಾನು ಪತ್ರಿಕೆ ಸಂಪಾದಕನಾಗಿ ನಾನು ಕೊಡ್ತಿದ್ದೀನಿ, ನೀವು ನನ್ನ ಜೊತೆ ಮಾತಾಡಿ ಸರ್, ನಮ್ಮ ತಂದೆ ತಾಯಿ ಈ ವಿಷಯದಲ್ಲಿ ಏನಿದೆ ಅಂತ ಕೇಳಿದ್ರು. ಅವ್ರು ಯಾವ ರೀತಿ ನನ್ನನ್ನು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತಂದ್ರೆ, ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವನ್ನ ಈ ವಿಷಯಗಳನ್ನು ತೊಗೊಂಡ್ಬಂದ್ಬಿಟ್ಟು ಏನೋ ಕುಟುಂಬದ ವಿಷಯ ತೊಗೊಂಡ್ಬಿಟ್ರೆ ಹಿಂಗೆ ಹೆದರ್ತಾನೆ, ಇನ್ನೇನು ನನ್ನ ಬಗ್ಗೆ ಬರೀದಿಲ್ಲ ಅಂತ ತಿಳಿದ್ರು. ಆದರೆ ನಾನು ಅಂತಲಿಕ್ಕೆ ಹೋಗಲಿಲ್ಲ. ಸಾವು ಒಂದಿನ ಬಂದೇ ಬರುತ್ತೆ ಅಂತ ಕೇಳಿ ಧೈರ್ಯ ಮಾಡಿದೆ ಒಬ್ಬಟ್ಟಿಗೆ. ಈ ಪತ್ರಿಕಾ ವಿಷಯಗಳು ಬಂದಾಗ ನಾನೊಂದಿಷ್ಟು ಕೆಲವೊಂದಿಷ್ಟು ಅನುಭವಗಳು, ಕೈ ಅನುಭವಗಳನ್ನು ಗೊತ್ತೇ ಹಾಕ್ಬಿಡ್ತಾ ಇದ್ದೀನಿ. ನಾನು ಒಂದು ಗಟ್ಟಿ ಧೈರ್ಯ ಮಾಡಿದೆ. ಪತ್ರಕರ್ತರ ವೃತ್ತಿ ಒಳಗೆ ಏನಾದರೂ ನಾವು ಮಾಡಬೇಕು ಅಂತಂದ್ರೆ ನಿಸ್ವಾರ್ಥ ಸೇವೆ ಅಂತ ಮಾಡಿದಾಗ ಮಾತ್ರ ಜನ ನನ್ನನ್ನು ಗುರುತಿಸಲಿಕ್ಕೆ ಸಾಧ್ಯ. ನಾನು ಒಂದು ವೇಳೆ ಏನಾದರೂ ದಾರಿ ತಪ್ಪಿದ್ರೆ ಜನ ಯಾರು ನನ್ನ ಮಂಜುನಾಥ್ ಕುಂದರಗಿ ಅಂತಕ್ಕಂಥದ್ದು ಹೆಸರು ಸದ್ಯದಿಂದ ಎಲ್ಲಿಗೆ ಆಗ್ತಾ ಇದೆ. ಈ ಪತ್ರಕರ್ತ ವೃತ್ತಿಯನ್ನ ನಾವು ಯಾವಾಗಲೂ ಈ ರಂಗಕ್ಕೆ ಬರಬೇಕಂತಂದ್ರೆ ಯಾರಾದರೂ ಯುವಕರು ಮುಂದಾಗಿದ್ರೆ ನಿಸ್ವಾರ್ಥ ಮನೋಭಾವನೆಯಿಂದ ಸಮಾಜವನ್ನ ನಾನು ನನ್ನ ಕೈಲಾದಷ್ಟೇ ಪರಿವರ್ತನೆ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ಹೊಂದಿದವರು ಮಾತ್ರ ಪತ್ರಿಕಾ ರಂಗದಲ್ಲಿ ಬರ್ರಿ. ಏನೋ ಒಂದು ಪತ್ರಕರ್ತರನ್ನ VIP ತರ ಟ್ರೀಟ್ ಮಾಡ್ತಾರೆ. ನಾವು ಏನಾದರೂ ಇದ್ರೊಳಗೆ ಒಂದು 4 ದುಡ್ಡು ಸಂಪಾದನೆ ಮಾಡಬೇಕು ಅಂತ ಏನಾದರೂ ಯಾರಾದರೂ ಬರೋ ಪತ್ರಕರ್ತ ಇದ್ರೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಬರಬೇಡಿ. ನಿಮ್ಮಿಂದ ಇಡೀ ನಮ್ಮ ಪತ್ರಕರ್ತರ ನಾವು ಅವಮಾನ ಅನುಭವಿಸ್ತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬರೀಲಿಕ್ಕೆ ಸತಿ ಕೂಡ ಬರಲಾರದೆ ಅವ್ರು ಇವತ್ತು ಪತ್ರಕರ್ತರು. ನಾವು ಸುಮಾರು 15 ವರ್ಷಗಳಿಂದ ನಾವು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದೀವಿ. ನಾವು ಅವ್ರು ಏನೋ ಬರೀಲಿಕ್ಕೆ ಬರಲ್ಲ, ಅವ್ರು ಮುಂದ್ಗಡೆ ಕೊಡಿಸ್ತಾರೆ. ಇದು ನಿಜವಾದ ಯಾವತ್ತೇ ಆಗಿಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಬೆಳವಣಿಗೆ ಹೋಗ್ತಾ ಇರ್ತಂದ್ರೆ ಪತ್ರಿಕೋದ್ಯಮ ಅನ್ನೋದು, ಪತ್ರಿಕೆ ಅನ್ನೋದು ಸೇವೆ ಏನಾಗ್ಬಿಡ್ತಾರೆ ಉದ್ಯಮವಾಗಿ ಬೆಳವಣಿಗೆ. ಇವತ್ತು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಪತ್ರಿಕೆ ಅನ್ನೋದು ಸೇವೆ ಅನ್ನೋದು ಉಳಿದಿತ್ತು ಅಂದ್ರೆ ಯಾವ ಸಮಸ್ಯೆ ಇರೋದಿಲ್ಲ. ಪತ್ರಿಕೆ ಅನ್ನೋದು ಉದ್ಯಮವಾದ ನಂತರ, ಉದ್ಯಮ ಅಂತಂದ್ರೆ ಲಾಭ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೊಲಗಿಲಿ ಹಾಕಬೇಕು, ಸರಿಗಿಲಿ ಜಗೋಬೇಕು. ಸೊಲಗಿಲಿ ಹಾಕಬೇಕು, ಸರಿಗಿಲಿ ಜಗೋಬೇಕು. ಎಲೆಕ್ಷನ್ ನಾವು ಮಾಡೋದೇ. ಎಲೆಕ್ಷನ್ ಮಾಡುವಾಗ ನಿಮ್ಗೆ ಏನ್ ಹೇಳಿದ್ರು, ಸೆಲೆಕ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಎಲೆಕ್ಷನ್ ಮಾಡುವಾಗ ಸೆಲೆಕ್ಷನ್ ಮಾಡುವಂತ ನಿಮಗೆ ಹೇಳ್ತಾರೆ, ಹೌದಲ್ಲ? ಸೊ ಒಬ್ಬ ಸಾಮಾನ್ಯವಾಗಿರುವಂತ ವ್ಯಕ್ತಿನೇ ದುಡ್ಡಿಗಾಗಿ ನಾವು ಹಂಬಲಿಸ್ತಾ ಇದೀವಿ ಅಂತಂದ್ರೆ ಈಗ ಪತ್ರಿಕೋದ್ಯಮದ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ
ಪತ್ರಿಕೆಗಳು ಯಾವಾಗ ಪ್ರಾರಂಭಗೊಂಡು, ಯಾವ ಹಂತದಲ್ಲಿ ಬೆಳವಣಿಗೆ, ದೇಶ ಭಾಷೆ ಪತ್ರಿಕೋದ್ಯಮ ಅಂದ್ರೆ ಏನು, ಆ ಪತ್ರಕರ್ತ ಯಾವ ರೀತಿ ಇದ್ದು, ಇವೆಲ್ಲವುಗಳನ್ನ ಹೇಳುವುದಕ್ಕೆ ಮತ್ತು ಕೇಳುವುದಕ್ಕೆ ನೀವು ಯಾರು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅಲ್ಲ. ನಾನು ಹೇಳುವುದಕ್ಕೆ ಈ ಪತ್ರಿಕೋದ್ಯಮ ಉಪನ್ಯಾಸಕ ಪ್ರೊಫೆಸರ್ ಆಗಿ ನಾನು ನಿಂತ್ಕೊಂಡಿಲ್ಲ. ನಾನು ಒಬ್ಬ ಪತ್ರಕರ್ತ, ನಾನು ಒಬ್ಬ ಅಂಕಣಕಾರ. ಇವತ್ತಿಗೂ ಕೂಡ ಲೋಕದರ್ಶನ ಪತ್ರಿಕೆಯಲ್ಲಿ ಪ್ರತಿ ರವಿವಾರ ನಾನು ಅಂಕಣ ಬರುತ್ತೆ. ಅಂಕಣದ ಹೆಸರೇ ಇದ್ದದ್ದಿದ್ದಾಗ, ಅಂಕಣದ ಹೆಸರೇ ಇದ್ದದ್ದಿದ್ದಾಗ ನಾವು ಉಲ್ಲಾಸಿಲ್ಲದ್ರೆ ಯಾವ ಬರೀತಾರಲ್ಲ, ಉಲ್ಲಾಸಿಲ್ಲದ್ರೆ ಯಾರು ಬರೀತಾರೆ, ಇದ್ದದ್ದಿದ್ದಾಗ ಯಾರು ಹೇಳ್ತಾರೆ ಅವರು ನಿಜವಾದಂತ ಪತ್ರಕರ್ತರಾಗ್ತಾರೆ. ನಿಮ್ಮಲ್ಲಿ ಬಹಳಷ್ಟು ಜನ ಪತ್ರಕರ್ತರು ಇದ್ದೀರಿ ಅನ್ನೋ ಭರವಸೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾರನ್ನು ನಾನು ಟಾರ್ಗೆಟ್ ಮಾಡಿ ಮಾತಾಡೋಲ್ಲ, ಯಾರನ್ನು ಯಾಕಂದ್ರೆ ನೀವು ಯಾರನ್ನು ಪರಿಚಯನೇ ಇಲ್ಲ. ಇಲ್ಲ ಪರಿಚಯವಿದ್ದು ಅವರು ಇವರು ಅಂತ ನೀವು ಹೇಳಿದ್ರೆ ತಪ್ಪಾಗುತ್ತೆ. ನೀವು ಯಾರು ಪರಿಚಯ ಇದೆ, ನೀವು ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಪತ್ರಕರ್ತರಿಗೆ ಇರುವಂತಹ ಸಾಮಾಜಿಕ ಜವಾಬ್ದಾರಿಗಳು ಮತ್ತು ಪತ್ರಕರ್ತರಿಗೆ ಇರಬೇಕಾದಂತಹ ಸಾಮಾಜಿಕ ಮೌಲ್ಯಗಳು ನಮ್ಮಲ್ಲಿ ಇದ್ರೆ ಸಾಕು, ಪತ್ರಿಕೋದ್ಯಮ ಯಶಸ್ವಿ ಆಗ್ತದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಪತ್ರಿಕೋದ್ಯಮ ಅಂತ ಬಂದ ನಂತರ ಪತ್ರಿಕೋದ್ಯಮದ ಮೇಲೆ ಒಂದು ರೀತಿ ಏನಾಗಿದೆ ಅಂತಂದ್ರೆ ಡೆವಲಪ್ಮೆಂಟ್ ಆಗಿದೆ, ಇನ್ನೊಂದು ರೀತಿ ಏನಾಗಿದೆ ಅಂತಂದ್ರೆ ಹೊಡೆದಾಗುತ್ತೆ. ನಾಗರಿಕ ಪತ್ರಿಕೋದ್ಯಮ ಅಂತ ಕರಿತೀವಿ, ನಾಗರಿಕ ಪತ್ರಿಕೋದ್ಯಮ ಅಂತ ಬಿಟ್ಟು ಸಿಟಿಜನ್ ಜರ್ನಲಿಸಂ ಅಂತ ಬಳಕೆ ಮಾಡ್ತೀವಿ. ಇವತ್ತು ಪ್ರತಿಯೊಂದು ಪತ್ರಿಕೆ